ಸ್ನೇಹಿತರೆ, ಯುರೋಪ್ನ ಸಾಮ್ರಾಜ್ಯಗಳು ಸಾಗರವನ್ನು ಆಳುವ 100 ವರ್ಷಗಳ ಮುಂಚೆ ಬ್ರಿಟಿಷರು ಮತ್ತು ಪೋರ್ಚುಗೀಸರು ಬೃಹತ್ ನೌಕಾಪಡೆಯನ್ನು ಕಟ್ಟುವ 100 ವರ್ಷ ಮುಂಚೆ ಭಾರತದಲ್ಲೊಂದು ಸಾಮ್ರಾಜ್ಯ ಬಲಿಷ್ಠವಾದ ನೌಕಾಪಡೆಯೊಂದನ್ನು ಕಟ್ಟಿ ಮೆರೆಯುತ್ತಿತ್ತು. ಹಿಂದೂ ಮಹಾಸಾಗರವನ್ನು ತನ್ನ ತೆಕ್ಕೆಯಲ್ಲಿಟ್ಟುಕೊಂಡಿದ್ದ ಆ ಸಾಮ್ರಾಜ್ಯ ವಿದೇಶಿ ನೆಲಗಳನ್ನು ವಶಪಡಿಸಿಕೊಂಡಿತ್ತು. ಇಡೀ ಆಗ್ನೇಯ ಏಷ್ಯಾವನ್ನೇ ನಡುಗಿಸಿಬಿಟ್ಟಿತ್ತು. ಹೌದು, ಇದು ಚೋಳರು ಕಟ್ಟಿದ ಒಂದು ನೌಕಾಪಡೆಯ ಕತೆ. ಚೋಳರು ನಿಜವಾದ ಅರ್ಥದಲ್ಲಿ ಫಾರ್ಗಟನ್ ಸೀ ಕಿಂಗ್ಸ್ ಆಫ್ ಇಂಡಿಯಾ. ಚೋಳರು ತಮಿಳಕಂ ಪ್ರದೇಶವನ್ನು 1500 ವರ್ಷದವರೆಗೂ ಆಳಿದ್ದರು. ಇಷ್ಟು ದೀರ್ಘವಾಗಿ ಆಳಿದ ಸಾಮ್ರಾಜ್ಯ ವಿಶ್ವದ ಇತಿಹಾಸದಲ್ಲಿ ಇನ್ನೊಂದಿಲ್ಲ. ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಮೊದಲುಗೊಂಡು ಇವರು ಕ್ರಿಸ್ತ ಶಕ 13ನೇ ಶತಮಾನದವರೆಗೆ ಆಳಿದ್ದರು. ಇನ್ನು 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಇವರ ಆಡಳಿತ ಉಚ್ಛಾಯ ಸ್ಥಿತಿಯಲ್ಲಿತ್ತು. ಆಗ ಬಂದಿದ್ದ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳನಂತಹ ರಾಜರು ಚೋಳ ಸಾಮ್ರಾಜ್ಯದ ಉತ್ತುಂಗಕ್ಕೆ ಕಾರಣರಾಗಿದ್ದರು. ಇವರು ಆಳುತ್ತಿದ್ದ ತಮಿಳಕಂ ಪ್ರದೇಶವೆಂದರೆ ಈಗಿನ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಆಂಧ್ರದ ಕೆಲ ಭಾಗಗಳಾಗಿದ್ದವು. ಚೋಳರ ದೇವಸ್ಥಾನಗಳ ಬಗ್ಗೆ ನೀವು ಕೇಳಿರಬಹುದು, ಅವರ ಆಡಳಿತದ ಬಗ್ಗೆ ನೀವು ಕೇಳಿರಬಹುದು. ಆದರೆ ನೀವು ಕೇಳದೇ ಇದ್ದುದೇನೆಂದರೆ ಅವರು ಕಟ್ಟಿದ ನೇವಿಯ ಬಗ್ಗೆ. ಹೌದು, ಯಾರು ಸಮುದ್ರವನ್ನು ಗೆಲ್ಲುತ್ತಾರೋ ಅವರು ಪ್ರಪಂಚವನ್ನೇ ಹಿಡಿತದಲ್ಲಿಟ್ಟುಕೊಳ್ಳಬಲ್ಲರು ಎಂದು ಚೋಳರು ನಂಬಿದ್ದರು. ಚೋಳರು ತಮ್ಮ ಕಾಲದಲ್ಲಿ ಇಡೀ ಏಷ್ಯಾದಲ್ಲಿಯೇ ತುಂಬ ಮುಂದುವರಿದ ನೌಕಾಪಡೆಯೊಂದನ್ನು ಕಟ್ಟಿದ್ದರು. ಅವರ ಬೃಹತ್ ಯುದ್ಧ ಹಡಗುಗಳನ್ನು ಕಪ್ಪಲ್ ಎಂದು ಕರೆಯಲಾಗುತ್ತಿತ್ತು. ವೇಗವಾಗಿ ದಾಳಿ ಮಾಡುವ ಸಣ್ಣ ದೋಣಿಗಳನ್ನು ಅವರು ಹೊಂದಿದ್ದರು. ಬೆಂಕಿಯ ಬಾಣಗಳನ್ನು ಅವರ ಹಡಗುಗಳು ಹೊಂದಿದ್ದವು. ಎದುರಾಳಿಯ ಹಡಗನ್ನು ಈ ಬೆಂಕಿಯ ಬಾಣಗಳನ್ನು ಬಿಟ್ಟು ಸುಡಲಾಗುತ್ತಿತ್ತು. ಸಾರಿಗೆ ಹಡಗುಗಳು ಆನೆಗಳನ್ನು, ಅಶ್ವದಳವನ್ನು ಸಾಗಿಸುತ್ತಿದ್ದವು. ಹೀಗಿದ್ದಾಗ ನೀವೇ ಊಹಿಸಿ ಅವರು ಎಷ್ಟು ಬೃಹತ್ ಹಡಗುಗಳನ್ನು ನಿರ್ಮಿಸಿದ್ದಿರಬಹುದು ಎಂದು. ಚೋಳರು ಪೂಂಪುಹಾರ್ನಲ್ಲಿ, ಅರಿಕಮೇಡುನಲ್ಲಿ, ನಾಗಪಟ್ಟಿನಂನಲ್ಲಿ ಹಾಗೆ ಕಡಲೂರಿನಲ್ಲಿ ತಮ್ಮ ನೌಕಾನೆಲೆಯನ್ನು ಹೊಂದಿದ್ದರು. ಈ ನೌಕಾನೆಲೆಗಳು ವಿಶ್ವ ಪ್ರಸಿದ್ಧವಾಗಿದ್ದವು. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಎರಡೂ ಸಾಗರಗಳು ಚೋಳರ ಸ್ವಂತ ಸರೋವರದ ಸಮನಾಗಿತ್ತು. ಆ ರೀತಿಯಲ್ಲಿ ಅವರು ಸಮುದ್ರದ ಮೇಲೆ ಹಿಡಿತವನ್ನು ಸ್ಥಾಪಿಸಿದ್ದರು. ಕ್ರಿಸ್ತಶಕ 1017ನೇ ಇಸವಿಯಲ್ಲಿ, ಅಂದರೆ 11ನೇ ಶತಮಾನದಲ್ಲಿ ರಾಜೇಂದ್ರ ಚೋಳನು ವಿಶ್ವ ಹಿಂದೆಂದೂ ಕಂಡಿರದ ಕಾರ್ಯಾಚರಣೆಯೊಂದಕ್ಕೆ ಮುನ್ನುಡಿ ಇಡುತ್ತಾನೆ. ಅದುವೇ ಪೂರ್ಣ ಪ್ರಮಾಣದ ನೌಕಾ ಆಕ್ರಮಣವಾಗಿತ್ತು. ಈ 11ನೇ ಶತಮಾನದ ಹೊತ್ತಿಗೆ ಚೋಳರ ನೌಕಾಪಡೆ ಶಕ್ತಿಶಾಲಿಯಾಗಿ ಬೆಳೆದಿತ್ತು. ಅವರನ್ನು ಸೋಲಿಸುವವರು ಯಾರೂ ಇರಲಿಲ್ಲ. ಆಗ ಅವರ ವಶವಾಗಿದ್ದು ಶ್ರೀಲಂಕಾ, ಮಾಲ್ಡೀವ್ಸ್, ಮ್ಯಾನ್ಮಾರ್ನ ಕೆಲ ಭಾಗಗಳು, ಮಲೇಷ್ಯಾ, ಇಂಡೋನೇಷ್ಯಾದ ಶ್ರೀವಿಜಯ ಸಾಮ್ರಾಜ್ಯ. ಇಲ್ಲಿಗೆ ಆಗ್ನೇಯ ಏಷ್ಯಾಗೆ ಚೋಳರೇ ಅಧಿಪತಿಗಳಾಗುತ್ತಾರೆ. ಸ್ನೇಹಿತರೆ, ರೋಮ್ ಸಾಮ್ರಾಜ್ಯವಾಗಲಿ ಚೀನಾವಾಗಲಿ ಮಾಡಲು ಸಾಧ್ಯವಾಗದೇ ಇದ್ದುದನ್ನು ಚೋಳರು ಮಾಡಿ ತೋರಿಸಿದ್ದರು. ಅದುವೇ ಶಕ್ತಿಶಾಲಿ ಶ್ರೀವಿಜಯ ಸಾಮ್ರಾಜ್ಯವನ್ನು ಸೋಲಿಸಿದ್ದು. ಈ ಇಂಡೋನೇಷ್ಯಾದ ಶ್ರೀವಿಜಯ ಸಾಮ್ರಾಜ್ಯ ಆಗ್ನೇಯ ಏಷ್ಯಾದ ಸಮುದ್ರಗಳ ರಕ್ಷಕರೆಂದು ಹೆಸರುಗಳಿಸಿದ್ದರು. ಅಂತ ಅವರನ್ನು ಚೋಳರು ಸೋಲಿಸಿದ್ದರು. ಈ ಗೆಲುವು ಭಾರತೀಯ ಸಾಮ್ರಾಜ್ಯವೊಂದು ಸಮುದ್ರೋಲ್ಲಂಘನ ಮಾಡಿ ಸಾಗರದಾಚೆಗಿನ ಸಾಮ್ರಾಜ್ಯವನ್ನು ಸೋಲಿಸಿದ ಮೊದಲ ನಿದರ್ಶನವಾಗಿತ್ತು. ಬೃಹತ್ ನೌಕಾಪಡೆಯನ್ನು ಚೋಳರು ಹೊಂದಿದ್ದರು ಎಂಬುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅವರು ಬುದ್ಧಿವಂತ ಪಡೆಯನ್ನು ಹೊಂದಿದ್ದರು ಎಂಬುದು. ಯಾಕೆಂದರೆ ಅವರು ಶತ್ರುಗಳ ಮೇಲೆ ದಾಳಿ ಮಾಡುವ ರೀತಿ ತುಂಬ ವ್ಯೂಹಾತ್ಮಕವಾಗಿರುತ್ತಿತ್ತು. ಎದುರಾಳಿಯ ಹಡಗುಗಳನ್ನು ಕಂಡ ಕೂಡಲೇ ಅರ್ಧ ಚಂದ್ರಾಕೃತಿಯಲ್ಲಿ ತಮ್ಮ ಹಡಗುಗಳನ್ನು ಸಾಗಿಸಿ ಆ ಹಡಗನ್ನು ಸುತ್ತುವರಿಯಲಾಗುತ್ತಿತ್ತು.
ಬೆಂಕಿ ತಗುಲಿದ ಬಾಣಗಳನ್ನು ಹೂಡಿ ಆ ಹಡಗುಗಳನ್ನು ಸುಟ್ಟು ಬಿಡಲಾಗುತ್ತಿತ್ತು. ಹಾಗೆಯೇ ಇವರ ಇನ್ನೊಂದು ತಂತ್ರದಲ್ಲಿ ಎದುರಾಳಿ ಹಡಗಿಗೆ ತಮ್ಮ ಹಡಗಿನ ಮುಂಭಾಗವನ್ನು ಡಿಕ್ಕಿ ಹೊಡಿಸುತ್ತಾ ಅವರ ಹಡಗನ್ನು ಡ್ಯಾಮೇಜ್ ಮಾಡುತ್ತಾ ಸಾಗುವ ಯೋಜನೆ ಇತ್ತು. ಚೋಳರೆಷ್ಟು ಬಲಶಾಲಿಯಾದ ಹಡಗುಗಳನ್ನು ಕಟ್ಟುತ್ತಿದ್ದರು ಎಂದು ಇದರಿಂದ ತಿಳಿಯುತ್ತದೆ. ಅವರಿಗೆ ತಮ್ಮ ಹಡಗುಗಳ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು. ಇನ್ನೊಂದು ತಂತ್ರದಲ್ಲಿ ಅವರು ರಾತ್ರಿ ಸಮಯದಲ್ಲಿ ಸದ್ದಿಲ್ಲದೆ ಹೋಗಿ ಎದುರಾಳಿಗೆ ದಾಳಿ ಮಾಡುತ್ತಿದ್ದರು. ಚೋಳರ ಕಾಲದಲ್ಲಿ ಹಾಯಿ ಹಡಗುಗಳು ಮಾತ್ರ ಇದ್ದವು. ಆ ಕಾಲದಲ್ಲಿ ಇಂಜಿನ್ಗಳನ್ನು ಕಂಡುಹಿಡಿದಿರಲಿಲ್ಲ. ಆ ಕಾಲದ ಹಡಗುಗಳು ಗಾಳಿ ಬಂದಾಗ ಮಾತ್ರ ಸಾಗಬಲ್ಲವಾಗಿದ್ದವು. ಆದರೆ ಚೋಳರು ಎಷ್ಟು ಆಧುನಿಕರಾಗಿದ್ದರೆಂದರೆ ಅವರ ಹಡಗಿನಲ್ಲಿ ದೋಣಿಯಂತೆ ಹುಟ್ಟು ಹಾಕುತ್ತಾ ಸಾಗುವ ತಂತ್ರಜ್ಞಾನವನ್ನು ಅವರು ಅಳವಡಿಸಿಕೊಂಡಿದ್ದರು. ರಾತ್ರಿ ಸಮಯದಲ್ಲಿ ದೂರದಲ್ಲಿ ಶತ್ರುವಿನ ಹಡಗು ಕಂಡಾಗ ಬಟ್ಟೆಗಳನ್ನು ಬಳಸಿ ಸಾಗುವುದನ್ನು ನಿಲ್ಲಿಸಿ ಹುಟ್ಟು ಹಾಕುತ್ತಾ ಸಾಗುವ ತಂತ್ರ ಉಪಯೋಗಿಸಿ ಶತ್ರುವಿಗೆ ಹತ್ತಿರವಾಗುತ್ತಿದ್ದರು. ಹತ್ತಿರವಾದ ಕೂಡಲೇ ಕತ್ತಲೆಯಲ್ಲೇ ಆ ಹಡಗಿನ ಮೇಲೆ ಹಠಾತ್ ದಾಳಿ ಮಾಡಲಾಗುತ್ತಿತ್ತು. ಎದುರಾಳಿ ಅನಿರೀಕ್ಷಿತ ದಾಳಿಯಿಂದ ತತ್ತರಿಸಿ ಹೋಗುತ್ತಿದ್ದರು. ಈ ಹುಟ್ಟುಹಾಕುವ ತಂತ್ರಜ್ಞಾನ ಪೆಡಲಿಂಗ್ ಮಾಡುವ ಮೂಲಕ ನಡೆಸಲಾಗುತ್ತಿತ್ತು. ಇದರಲ್ಲಿ ರೋವರ್ಗಳು ಅಂದರೆ ಹುಟ್ಟುಗಳು ನೀರಿನಡಿಯಲ್ಲಿ ಇರುತ್ತಿದ್ದವು, ಮೇಲೆ ಬರುತ್ತಿರಲಿಲ್ಲ. ಹಾಗಾಗಿ ನೀರಿನ ಶಬ್ದವಿರುತ್ತಿರಲಿಲ್ಲ ಮತ್ತು ನೀರು ಬಂದು ಹಡಗಿಗೆ ಬಡಿಯುವ ಶಬ್ದವು ಕೇಳಿಸುತ್ತಿರಲಿಲ್ಲ. ಎದುರಾಳಿಗೆ ಈ ಹಡಗು ಹತ್ತಿರ ಬಂದದ್ದೇ ತಿಳಿಯುತ್ತಿರಲಿಲ್ಲ. ತಮ್ಮ ಸಮಯಕ್ಕಿಂತಲೂ ತುಂಬ ಮುಂದುವರಿದ ನೌಕಾ ತಂತ್ರಜ್ಞಾನವನ್ನು ಚೋಳರು ಹೊಂದಿದ್ದರು. ಅವರ ಬುದ್ಧಿವಂತಿಕೆ ಹೇಗಿತ್ತೆಂದರೆ, ಜೂನ್ನಿಂದ ಆಗಸ್ಟ್ ತಿಂಗಳ ಸಮಯದವರೆಗೆ ನೈಋತ್ಯ ಮಾನ್ಸೂನ್ ಬೀಸುತ್ತಿದ್ದುದರಿಂದ ಆ ಸಮಯಕ್ಕೆ ಶ್ರೀಲಂಕಾ, ಮಲೇಷ್ಯಾ, ಇಂಡೋನೇಷ್ಯಾಗಳಿಗೆ ಅವರು ಸಾಗುತ್ತಿದ್ದರು. ಹಾಗೆಯೇ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ಈಶಾನ್ಯ ಮಾನ್ಸೂನ್ ಬೀಸುತ್ತಿದ್ದುದರಿಂದ ಅವರು ಭಾರತಕ್ಕೆ ಬರಲು ಶುರು ಮಾಡುತ್ತಿದ್ದರು. ಪ್ರಕೃತಿಯಲ್ಲಿ ಸಹಜವಾಗಿ ಬೀಸುತ್ತಿದ್ದ ಗಾಳಿಗೆ ತಕ್ಕಂತೆ ತಮ್ಮ ಯೋಜನೆಯನ್ನು ಅವರು ಹಾಕಿಕೊಂಡಿದ್ದರು. ಸಾಗರದ ಮೇಲೆ ಹಿಡಿತ ಸಾಧಿಸಿದ್ದರಿಂದ ಚೋಳರ ವ್ಯಾಪಾರ ಸಂಬಂಧಗಳು ವೃದ್ಧಿಯಾದವು. ಅವರು ಚೀನಾ, ಅರೇಬಿಯಾ, ಆಫ್ರಿಕಾ, ಇಂಡೋನೇಷ್ಯಾ, ಕಾಂಬೋಡಿಯಾ, ಥೈಲ್ಯಾಂಡ್ನಂತಹ ದೇಶಗಳೊಂದಿಗೂ ವ್ಯಾಪಾರವನ್ನು ಮಾಡತೊಡಗುತ್ತಾರೆ. ಇವರು ಕರಿಮೆಣಸು, ಮುತ್ತುಗಳು, ರೇಷ್ಮೆ ಮತ್ತು ಸಾಂಬಾರ ಪದಾರ್ಥಗಳ ವ್ಯಾಪಾರ ಮಾಡುತ್ತಿದ್ದರು. ಇದರಿಂದ ಸಂಪತ್ತು ವೃದ್ಧಿಯಾಯಿತು. ಚೋಳರು ಭಾರತದಲ್ಲಿಯೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯವಾಗಿ ಬೆಳೆದರು. ಚೋಳರು ಹಡಗು ಕಟ್ಟುವಲ್ಲಿ ತಮ್ಮ ಕಾಲಕ್ಕಿಂತಲೂ ಆಧುನಿಕವಾಗಿ ಪರಿಣತರಾಗಿದ್ದರು. ಹಲವಾರು ಕೋಣೆಗಳಿರುವ ಇವರ ಹಡಗುಗಳು ಬಲವಾದ ತೇಗದ ಮರದಿಂದ ಮಾಡಿದವಾಗಿದ್ದವು. ಮಾನ್ಸೂನ್ಗೆ ತಕ್ಕಂತೆ ಸಾಗುವ ಯೋಜನೆ ಹಾಕಿಕೊಂಡಿದ್ದರು. ಸ್ವಯಂ ಆಗಿ ನಡೆಸುವ ಪೆಡಲ್ಗಳನ್ನು ಬಳಸುತ್ತಿದ್ದರು. ಬೆಂಕಿಯ ಬಾಣವನ್ನು ಬಳಸಿ ಎದುರಾಳಿಗಳನ್ನು ಚೆಂಡಾಡುತ್ತಿದ್ದರು. ಸ್ನೇಹಿತರೆ, ಎಲ್ಲ ಕಥೆಗಳಿಗೂ ಒಂದು ಅಂತ್ಯವಿರುವಂತೆ ಹಲವಾರು ಶತಮಾನಗಳವರೆಗೆ ಸಾಗರದ ಅನಭಿಷಿಕ್ತ ದೊರೆಗಳಾಗಿ ಮೆರೆಯುತ್ತಿದ್ದ ಚೋಳರು ಒಂದು ದಿನ ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಳ್ಳುತ್ತಾರೆ. ಅವರೊಳಗಿನ ಒಳಜಗಳ ಇತ್ತ ದಕ್ಷಿಣದಲ್ಲಿ ಪಾಂಡ್ಯರ ಪ್ರಾಬಲ್ಯ ಹೆಚ್ಚಾಗುತ್ತಾ ಹೋದುದು. ಹಾಗೆಯೇ ಆಗ್ನೇಯ ಏಷ್ಯಾದಲ್ಲಿ ಹೊಸ ಶಕ್ತಿಗಳು ಉದಯವಾಗಿದ್ದು ಚೋಳರ ಅವನತಿಗೆ ಕಾರಣವಾಯಿತು. 13ನೇ ಶತಮಾನದ ಹೊತ್ತಿಗೆ ಮಹಾನ್ ನೌಕಾಪಡೆಯೊಂದು ನಿಧಾನವಾಗಿ ಇತಿಹಾಸದ ಪುಟಕ್ಕೆ ಸೇರಲಾರಂಭಿಸಿತು. ಭಾರತ ಇತಿಹಾಸದಲ್ಲಿ ಒಮ್ಮೆ ಸಾಗರಗಳ ಮೇಲೆ ತನ್ನ ಪ್ರಭುತ್ವ ಸ್ಥಾಪಿಸಿತ್ತು ಎಂಬುದಕ್ಕೆ ಚೋಳರು ಸಾಕ್ಷಿಯಾಗಿದ್ದಾರೆ. ಭಾರತದ ನೌಕಾಪಡೆಯ ಇತಿಹಾಸಕ್ಕೆ ನಾಂದಿ ಇಟ್ಟವರೇ ಚೋಳರು. ಇವರು ಆ ಕಾಲದಲ್ಲಿ ಕಟ್ಟಿದ ಆಧುನಿಕ ನೌಕಾಪಡೆಯು ವಿಶ್ವದ ಹಲವಾರು ಸಾಮ್ರಾಜ್ಯಗಳ ನಿದ್ದೆಗೆಡಿಸಿತ್ತು. ಭಾರತಕ್ಕೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ. ಎಲ್ಲ ರಾಜರುಗಳು ಕೇವಲ ಭೂಮಿಯ ಮೇಲೆ ಮಾತ್ರ ಪ್ರಭುತ್ವ ಸ್ಥಾಪಿಸಲು ಹೋದರೆ ಚೋಳರು ಮೊತ್ತ ಮೊದಲ ಬಾರಿಗೆ
ಸಾಗರದ ಮೇಲೂ ಪ್ರಭುತ್ವ ಸ್ಥಾಪಿಸಲು ಹೊರಟಿದ್ದರು. ಇಂತಹ ಚೋಳರನ್ನು ನಾವಿಂದು ನೆನಪು ಮಾಡಿಕೊಳ್ಳಲೇಬೇಕಾಗಿದೆ. ಅದಕ್ಕಾಗಿ ಇಂದಿನ ವಿಡಿಯೋ ಚೋಳರ ನೌಕಾಪಡೆಯ ಅದ್ಭುತ ಕತೆ. ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಣೆಗಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.